ನಮಸ್ತೆ ಸ್ನೇಹಿತರೆ, ನಮ್ಮ ಪವಿತ್ರವಾದ ಧರ್ಮಸ್ಥಳದ ಮೇಲೆ ಯಾರೋ ಒಬ್ಬ ವಿಡಿಯೋ ಮಾಡಿಬಿಟ್ರೆ ಅದನ್ನು ಲಕ್ಷಾಂತರ ಜನ ಕೋಟ್ಯಾಂತರ ಜನ ವೀಕ್ಷಣೆ ಮಾಡಿ ಅದಕ್ಕೆ ಸಾಕ್ಷಿ ಎಂಬಂತೆ ಒಬ್ಬ ಬುರುಡೆ ಇಟ್ಕೊಂಡು ಬಂದು ನಾನು ಅಲ್ಲಿ ಹೆಣ ಊತಿದ್ದೀನಿ ಇಲ್ಲಿ ಹೆಣ ಊತಿದ್ದೀನಿ ಅಂತ ತೋರಿಸಿ ಒಂದು ವಾರಗಳ ಕಾಲ ಅಂದರೆ ಅದನ್ನು ನಂಬಿದಂಥ ಸರ್ಕಾರ ಒಂದು SITನ ರಚನೆ ಮಾಡುತ್ತೆ. ಅದಕ್ಕೋಸ್ಕರ ಅವರ ಒಂದು ವಿಡಿಯೋಗೋಸ್ಕರ ಅವರು ಹೇಳಿದ ಮಾತಿಗೋಸ್ಕರ ಒಂದು SITನ ರಚನೆ ಮಾಡಿ ಒಂದು ವಾರಗಳ ಕಾಲ ಹಿಂದೂಗಳ ಎಲ್ಲ ಇಡೀ ಕರ್ನಾಟಕದ ಕಣ್ಣು ಅದ್ರ ಮೇಲೆ ಬೀಳುತ್ತೆ. ಅಲ್ಲಿ ಒಂದು ಮೊದಲನೇ ಗುಂಡಿ, ಎರಡನೇ ಗುಂಡಿ, 10ನೇ ಗುಂಡಿ, 13ನೇ ಗುಂಡಿ, 13 ABCD ಅಂತೆಲ್ಲ ತಕ್ಕೊಂಡು ಕರ್ನಾಟಕದ ಜನರ ಮನಸ್ಸಿನಲ್ಲಿದ್ದಂಥ ಒಂದು ಧರ್ಮಸ್ಥಳ ಕ್ಷೇತ್ರದ ಮೇಲೆ ಇದ್ದಂಥ ಪಾವಿತ್ರ್ಯತೆಯನ್ನು ಹಾಳು ಮಾಡುವಂಥ ಒಂದು ಕೆಲಸವನ್ನ ನಮ್ಮ ರಾಜ್ಯ ಸರ್ಕಾರ ಮಾಡುತ್ತೆ. ಆಮೇಲೆ ಏನಾಯ್ತು ಅದರದ್ದು ಅಂತ ಎಲ್ಲ ನಿಮಗೆ ವಿಷಯ ಗೊತ್ತು. ಆದರೆ ಈಗಿನ ವಿಷಯಕ್ಕೆ ಬರೋಣ. ಕರ್ನಾಟಕ ಮತ್ತು ಬೆಂಗಳೂರಿನಲ್ಲಿ ಸರಿಸುಮಾರು ಒಂದು 20 ಲಕ್ಷಕ್ಕೂ ಹೆಚ್ಚು ಅಕ್ರಮ ಬಾಂಗ್ಲಾ ವಲಸಿಗರು ವಾಸವಿದ್ದಾರೆ. ಗುಡಿಸುಗಳಲ್ಲಿ ಅಲ್ಲಿ ಇಲ್ಲಿ ಕೆಲಸ ಮಾಡಿಕೊಂಡು ಕಸ ಹಾಯ್ಕೊಂಡು ಬೇರೆ ಬೇರೆ ವ್ಯಾಪ್ತಿನಲ್ಲಿ ಪಸರಿಸ್ಕೊಂಡಿದ್ದಾರೆ. ಯಾಕೆ ಸರ್ಕಾರ ಇವ್ರ ಮೇಲೆ ಒಂದು SITನ ರಚನೆ ಮಾಡಬಾರ್ದು? ಅಕ್ರಮ ಬಾಂಗ್ಲಾದೇಶಿಗರನ್ನ ಹಿಡಿಯುವಂಥದಕ್ಕೋಸ್ಕರ ಒಂದು SITನ ರಚನೆನ ಮಾಡಿ ಎಲ್ಲೆಲ್ಲಿದ್ದಾರೆ ಅವರನ್ನ ಹುಡುಕಿ ಅವರು ಮತ್ತೆ ಅವರನ್ನು ವಾಪಸ್ಸು ಬಾಂಗ್ಲಾ ಕಳಿಸುವಂಥ ಕೆಲಸನ ಯಾಕೆ ಮಾಡಬಾರ್ದು ಸರ್ಕಾರ? ಯಾಕೆ ಅಂತಂದ್ರೆ ಇದು ನಮ್ಮ ಕನ್ನಡಿಗರಿಗೆ, ನಮ್ಮ ದೇಶಕ್ಕೆ ಭದ್ರತೆಗೆ, ನಮ್ಮ ದೇಶದ ಭದ್ರತೆಗೆ ಅಪಾಯ ಇದೆ. ಇದರಿಂದ ಅವರು ಯಾವುದೇ ರೀತಿಯ ಪಾಸ್ಪೋರ್ಟ್ ವೀಸಾ ಯಾವುದೂ ಇಲ್ಲದರೆ ಅಕ್ರಮವಾಗಿ ಪಶ್ಚಿಮ ಬಂಗಾಳದ ಮುಖಾಂತರ ದಾಟ್ಕೊಂಡು ಅಲ್ಲೊಂದು ಸ್ವಲ್ಪ ದಿನ ಇದ್ದು ಈಗ ನಮ್ಮ ಇಲ್ಲಿನ ಸರ್ಕಾರ ಸೇಫ್ ಆಗಿದೆ. ಅವರೇ ಹೇಳ್ತಾ ಇದ್ದಾರೆ, ನಾವು ಹೇಳ್ತಾ ಇರೋದಿಲ್ಲ ಕರ್ನಾಟಕ ಬೆಂಗಳೂರು ನಮಗೆ ಸೇಫು ಬೇರೆ ಕಡೆಯಿಂದ ಅಂತ. ಅದಕ್ಕೆ ಅಲ್ಲಿಂದ ಹುಡುಕೋ ಬಂದು ಇಲ್ಲಿ ಎಲ್ಲೆಲ್ಲಿ ಜಾಗ ಸಿಗುತ್ತೆ. ನಮ್ಮ ಉತ್ತರ ಕರ್ನಾಟಕದಿಂದ ಬಂದವರಿಗೆ ಒಂದು ಗುಡಿಸ್ಲಾಕಕ್ಕೆ ಜಾಗ ಸಿಗಲ್ಲ. ಬಾಂಗ್ಲಾದೇಶದಿಂದ ಬಂದವರಿಗೆ ಒಂದು ಗುಡಿಸ್ಲಾಕೊಳ್ಳೋಕೆ ಎಷ್ಟು ಈಸಿಯಾಗಿ ಜಾಗ ಸಿಗುತ್ತೆ ಅಂತಂದ್ರೆ ಅಷ್ಟು ಜಾಗ ಸಿಗುತ್ತೆ. ಅವರಿಗೆ ಕರೆಂಟ್ ಸಿಗುತ್ತೆ. ಯೋಚನೆ ಮಾಡಿ, ನಮಗೊಂದು ಕರೆಂಟ್ ಕಲೆಕ್ಷನ್ ಬೇಕಂದ್ರೆ ಎಷ್ಟು ಸಲ ಬೆಸ್ಕಾಂ ಆಫೀಸ್ಗೆ ಹೋಗ್ಬೇಕು, ಎಷ್ಟು ಅರ್ಜಿಗಳ ಕೊಡಬೇಕು. ನಾನು ಇರೋ ಸುತ್ತಮುತ್ತ ಎಷ್ಟು ಅಪಾರ್ಟ್ಮೆಂಟ್ಗೆ ಇನ್ನೂ ಇಂಟೀರಿಯರ್ ಆದರೂ ಕೂಡ ಕರೆಂಟ್ ಸೌಲಭ್ಯ ಇಲ್ದರೆ ಇನ್ನೂ ಯಾರು ಮನೆಗೆ ಹೋಗೋಕ್ಕಾಗ್ತಿಲ್ಲ. ಅಂಥ ಪರಿಸ್ಥಿತಿ ಇರಬೇಕಾದ್ರೆ ಅವ್ರಿಗೆ ಯಾವುದೇ ಕರೆಂಟನ್ನ ಡೈರೆಕ್ಟಾಗಿ ಯಾವುದೇ ಮೀಟ್ರ್ ಇಲ್ದೇ ಡೈರೆಕ್ಟಾಗಿ ಕರೆಂಟ್ ಕೊಡುವಂಥದ್ದು, ನೀರು ಕೊಡುವಂಥದ್ದು. ಅವ್ರ ಮಕ್ಕಳು ಶಾಲೆಗೆ ಹೋಗ್ತಾ ಇದ್ದಾರೆ, ನಾಳೆ ಅವ್ರ ಮಕ್ಕಳಿಗೆ ಆಧಾರ್ ಕಾರ್ಡ್ ಬರುತ್ತೆ. ಅವ್ರು ಎಷ್ಟೋ ಜನ ಫ್ರೀಗೆ ಬಸ್ಸಲ್ಲಿ ಓಡಾಡ್ತಾ ಇದ್ದಾರೆ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಜನಸಂಖ್ಯೆ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಅವರು 20 ಲಕ್ಷ ಅಂದರೆ ಯೋಚನೆ ಮಾಡಿ, ನಮ್ಮ ಬೆಂಗಳೂರಿನ ಹೆಚ್ಚು ಕಡಿಮೆ 15ರಿಂದ 20% ಅವರೇ ಇದ್ದಾರೆ. ನಾಳೆ ಬೆಂಗಳೂರು ಎಲೆಕ್ಷನ್ ಬರ್ತಾ ಇದೆ, ಗ್ರೇಟ್ ಬೆಂಗಳೂರು ಎಲೆಕ್ಷನ್ ಇನ್ನು ಸದ್ಯದಲ್ಲೇ ಬರ್ತಾ ಇದೆ. ಅದರಲ್ಲಿ ಎಷ್ಟು ಜನ ಅವರು ಓಟ್ ಹಾಕ್ತಾರೆ, ಯಾರಿಗೆ ಓಟ್ ಹಾಕ್ತಾರೆ, ಯಾಕೋಸ್ಕರ ಓಟ್ ಹಾಕ್ತಾರೆ, ಯೋಚನೆ ಮಾಡಬೇಕಾಗಿದ್ದಂಥ ಸಂಗತಿ. ಆದ್ರಿಂದ ಈ ವಿಡಿಯೋನ ತುಂಬ ಜನಕ್ಕೆ ಶೇರ್ ಮಾಡೋದ್ರಿಂದ ಜನಕ್ಕೆ ಜಾಗೃತಿ ಆಗುತ್ತೆ. ಈ ವಿಡಿಯೋಯಿಂದ ಜಾಗೃತಿ ಆಗಲಿ. ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟಲ್ಲಿ ತಿಳಿಸಿ. ಈ ಹೋರಾಟ ಒಂದು ದೊಡ್ಡ ಮಟ್ಟದಲ್ಲಿ ಆಗಬೇಕು, ಪ್ರತಿಯೊಬ್ಬರಿಂದನೂ ಪ್ರಾರಂಭ ಆಗಬೇಕು ಇದು.